ಎಲ್ರಿಗೂ ನಮಸ್ಕಾರ. ಶೋಭಾಳ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಬೆಳಗ್ಗೆ ಬ್ಲಾಗ್ ಶುರುವಾಗಿದೆ. ಕಾರಣ ಏನಂದರೆ ಮನೆ ದೇವರು ಹೋಗ್ತಾ ಇದ್ದೀವಿ. ಮಕ್ಕಳೆಲ್ಲ ಬರ್ತಾಯಿಲ್ಲ, ಯಾರಿಗೂ ರಜೆ ಸಿಕ್ಕಿಲ್ಲ. ನಾನು ನಮ್ಮ ಮನೆಯವರು ಮಗು ಮಾತ್ರ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಕಾಫಿ ಮಾಡ್ತಾಯಿದ್ದೀನಿ. ನಾನು ಸ್ನಾನ ಎಲ್ಲ ಆಯಿತು. ಅವ್ರು ಸ್ನಾನಕ್ಕೆ ಹೋಗಿದ್ರೆ ಪಾಪಕ್ಕೆ ಸ್ನಾನ ಮಾಡಿಸಿ ಹೊರಡಬೇಕಾದ್ರೆ ಸಿಗೋಣ. ಕಾಫಿ ಮಾಡ್ತಾಯಿದ್ದೀನಿ. ಕಾಫಿ ಮುಗಿಸ್ಕೊಂಡು ದೇವ್ರ ದೀಪ ಅಂಟಿಸ್ಬಿಟ್ಟು ಮಗುಗೆ ಎಬ್ಬರಿಸೋಕ್ಕೆ ಹೋಗೋಣ. ಬನ್ನಿ ದೇವ್ರ ಮನೆಗೆ ಹೋಗೋಣ, ದೀಪ ಅಂಟಿಸೋಣ. ನಾನು ನಿನ್ನೆ ರಾತ್ರಿನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಯಾಕೆಂದರೆ ನಮ್ಮ ಮನೆ ದೇವರಲ್ಲಿ ನಿನ್ನೆ ರಾತ್ರಿಯಿಂದನೇ ಶುರು ಆಗಿದೆ ಎಲ್ಲ. ಗಂಗೆ ಪೂಜೆ, ಅದು ಮತ್ತು ಅಭಿಷೇಕಗಳು ಎಲ್ಲ ಶುರುವಾಗಿದೆ. ನಾನು ನಿನ್ನೆ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಕಳಸ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದೆ. ಅಂದರೆ ಹೂವು ಸಿಕ್ಕಿಲ್ಲ. ನಿನ್ನೆ ಭಾನುವಾರ ಅಂತ ಯಾರೂ ಬಂದಿಲ್ಲ. ಇವಾಗ ಬೆಳಗ್ಗೆನೇ ಬರ್ತಾರೇನೋ ನೋಡಬೇಕು. ಬಂದಿಲ್ಲ ಅಂದರೆ ನಮ್ಮ ಸೊಸೆಗೆ ಹೇಳಬೇಕು, ತೊಗೊಂಡು ಹೂವು ಹಾಕಿ ಪೂಜೆ ಮಾಡಮ್ಮ ಅಂತ. ನಾನು ಕಡ್ಡಿ ಅಂಟಿಸಿ ಹೊರಡ್ತೀನಿ. ನಮ್ಮಿಬ್ರದ್ದು ಔಟ್ಫಿಟ್ ಇದು. ಯಾಕೆ ಕಾಣಿಸ್ತಾ ಇದ್ದೀವಿ? ಸೂಪರ್ ಹೊರಟ್ವಿ ಈಗ. ಹಾಯ್ ಸಂಗ ಬೇಬಿ. ನಮ್ಮನೆಯವ್ರು ಗಾಡಿ ಓಡಿಸ್ತಾ ಇದ್ದಾರೆ. ನಾನು ಪಾಪು ಹಿಂದೆ ಕೂತಿದ್ದೀವಿ. ಮುಂದೆ ಸಾಕಾಗಲ್ಲ ಅಂತ ಹಿಂದೆ ಕೂತಿದ್ದೀವಿ. ಆರಾಮಾಗಿ ಹೊರಡ್ತಾ ಇದ್ದೀವಿ. ಇನ್ನು ಟಿಫನ್ ಮಾಡಿಲ್ಲ. ಪಾಪು ಮಾತ್ರ ತಿನ್ನಿಸಿದ್ದಾಯ್ತು ಇಡ್ಲಿ. ನಾವು ಅಲ್ಲೋಗಿ ತಿನ್ನಬೇಕು. ಯಾವಾಗಲೂ ರಶಪ್ಪ. ಈ ರೋಡ್ ಮಾತ್ರ ಯಾವಾಗಲೂ ಅಷ್ಟೇ. ಯಾವಾಗಲೂ ರಶ್ ಇರುತ್ತೆ, ಯಾವಾಗಲೂ ಟ್ರಾಫಿಕ್ ಇರುತ್ತೆ. ಬೆಳಗ್ಗೆ ಇವಾಗದು ಸ್ವಲ್ಪ ಪರವಾಗಿಲ್ಲ. ಇನ್ನೂ ಬೆಳಗ್ಗೆ ಬಂದರೆ ಅಂತೂ ತುಂಬಾ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದು. ಸ್ವಾಮಿ ಕರಚಿಲ್ಲಮ್ಮ ಅಜ್ಜೋಡ. ಟಿಫನ್ ಮಾಡ್ತಾಯಿದ್ದೀವಿ. ಯಲಹಂಕನಲ್ಲಿದ್ದೀವಿ. ಟಿಫನ್ ಮಾಡ್ತಾಯಿದ್ದೀವಿ. ನಾನು ಇಡ್ಲಿ ವಡೆ ತೊಗೊಂಡೆ. ನಮ್ಮ ಮನೆಯವರು ಪೊಂಗಲ್ ತೊಗೊಂಡಿದ್ದಾರೆ. ಹೇಗಿದ್ದೀರಿ? ಚೆನ್ನಾಗಿದೆಯಾ? ನಿಮ್ಮ ಮೊಮ್ಮಗಳಿಗೆ ಏನು ಬೇಕಂತೆ? ಪರೋಟ ಬೇಕಂತೆ. ಏನು ಬೇಕು ಚಿನ್ನಮ್ಮ? ಕಾಯಿ ಪಜ ಪರೋಟ ಇಲ್ಲ. ಇನ್ನು ಎಷ್ಟೊತ್ತಾಗುತ್ತೆ ನೀವು ಹೋಗೋದು? 1.5 hour ಆಗುತ್ತೆ. ಜಿಲೇಬಿ ಜಲೇಬಿ ಬೇಕಂತೆ ಈಗ. ದೊಡ್ಡಬಳ್ಳಾಪುರ ಬ್ರಿಡ್ಜು, ಘಾಟಿ ಸುಬ್ರಹ್ಮಣ್ಯ ಹೋಗೋ ಇದು ರೋಡು. ಬಂದ್ವಿ ದೇವಸ್ಥಾನಕ್ಕೆ. ಇಷ್ಟೊತ್ತಾಯ್ತು. ನಿಧಾನಕ್ಕೆ ಬಂದ್ವಿ. ಹೋಗ್ತಾ ಇದ್ದೀವಿ. ನಮ್ಮೂರು ಸೂಪರ್ ಇದೆ. ಮೌಲ್ಯ ಊರು ಸೂಪರ್ ಇದೆ. ಬರೋಗಲಿಂಗವಾ ಚಿಕ್ಕ ಮಾವ ಅವರು. ನಮ್ಮ ಯಜಮಾನ್ರು ತಮ್ಮ, ಚಿಕ್ಕಪ್ಪ. ದೇವಸ್ಥಾನ ಎಂಟ್ರೆನ್ಸು. ಮನೆ ದೇವರು.
ಮೌಲ್ಯ ನಾವು ಊಟ ಮಾಡ್ತೀವಿ ಈಗಾಗಲೇ. ಚಿನ್ನಮ್ಮ ಚಿನ್ನಮ್ಮ ಇಲ್ಲಿ ನೋಡಿ ಮಾತಾಡಿ. ಮಣ್ಣಲ್ಲಿ ಆಟ ಆಡ್ಬೇಕಾ? ಹೌದಾ? ಊಟಕ್ಕೆ ಕೂತಿದ್ದೀವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಈಗೆಲ್ಲ ಬಡಿಸ್ತಾ ಇದ್ದಾರೆ. ಮೌಲ್ಯ 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 ಇಲ್ಲಿ ಪಾಪು ಮೊಮ್ಮು ತಿಂತಾ ಇದ್ದೀರಾ? ದರ್ಶನ ಎಲ್ಲ ಮುಗೀತು, ಊಟನೂ ಮುಗೀತು. ಈಗ ಒಂದು ಅಂಗಡಿ ಹತ್ರ, ಪೆಟ್ಟಿ ಅಂಗಡಿ ಹತ್ರ ಬಂದು ಕೂತಿದ್ದೀವಿ. ಬಿಸಿಲು ತುಂಬ ಇದೆ. ಆಗ್ತಾ ಇಲ್ಲ. ಇವ್ರು ಕಾರ್ ತರಕ್ಕೆ ಹೋಗಿದ್ದಾರೆ. ಕಾರ್ ಬಂದಿದ ತಕ್ಷಣ ಹತ್ಕೊಂಡು ಹೋಗ್ಬೇಕು. ತುಂಬ ಬಿಸಿಲಿದೆ ಅಪ್ಪ, ಆಗ್ತಾ ಇಲ್ಲ. ಕುಡಿದು ಸಾಕಾಗೋಯ್ತು. ಮನೆಗೆ ಬಂದ್ವಿ. ತುಂಬ ಟಯರ್ಡ್ ಆಗೋಗಿತ್ತು. ಕಾಫಿ ಮಾಡಿಕೊಡ್ದು ಎಲ್ಲ ಕೆಲಸ ಮುಗಿಸಿ ಇವಾಗ ಕುತ್ಕೊಂಡಿದ್ದೀವಿ ರೀ. ನಮ್ಮ ಮನೆ ದೇವ್ರಿಗೆ ಹೋಗಿದ್ವಲ್ಲ, ಮನೆ ದೇವ್ರ ಮಹತ್ವ ನಮ್ಮ ವೀಕ್ಷಕರಿಗೆಲ್ಲ ಹೇಳ್ರಿ. ನಮ್ಮ ಮನೆ ದೇವ್ರು ನಿನ್ಗೆ ಗೊತ್ತಿಲ್ಲ ಅಂದ್ರೆ ಹೆಂಗಮ್ಮ ತಿಳ್ಕೊಬೇಕು. ನಮ್ಮ ಮನೆ ದೇವ್ರ ಹೆಸರು ಜಟಲಿಂಗೇಶ್ವರ ಸ್ವಾಮಿ ಅಂದ್ಬಿಟ್ಟು. ನಮ್ಮ ಪೂರ್ವಜರು ಹೀಗೆ ಪೂಜೆ ಪುನಸ್ಕಾರ ಮಾಡುವಾಗ ಅಡಿಕೆ ಗೋಟ್ ಗೊತ್ತಾ, ಉಂಡೆ ಅಡಿಕೆ ಬರುತ್ತೆ ಗೊತ್ತಾ, ಅದನ್ನು ಇಟ್ಬಿಟ್ಟು ನಾಲ್ಕು ಅಮ್ಮಂದಿರ ಹೆಸರು, ತಾಯಿಯಂದಿರ ಹೆಸರು ಇಟ್ಬಿಟ್ಟು ದೇವ್ರ ಹೆಸರು ಪೂಜೆ ಮಾಡಿ ಮಾಮೂಲಿಗೆ ಬಂದಿದ್ದಾರೆ. ಬಂದು ಸ್ವಲ್ಪ ದಿನ ಹಿಂಗೆ ಆದಾಗ ಆಮೇಲೆ ನೋಡಿದ್ದಾರೆ ಅಡಿಕೆ ಬೆಳವಣಿಗೆ ಆಗ್ತಾರೆ ಅದನ್ನು. ಆಗ ಅಮ್ಮನಿಗೆ ಇವಾಗ 87 ವರ್ಷ ಅಲ್ವಾ. ಅಮ್ಮ ಮದುವೆ ಆದಾಗ ಅವಾಗೆಲ್ಲ ಚಿಕ್ಕ ವಯಸ್ಸು, 14-15 ವರ್ಷಕ್ಕೆ ಮದುವೆ ಆಗ್ತಿರಲ್ಲ. ಅಮ್ಮ ಮದುವೆ ಆದಾಗ ಮೂಸಂಬಿ ಗಾತ್ರ ಇತ್ತಂತೆ ಸೈಜು. ಈಗ ಯಾವ ಸೈಜ್ ಆಗಿದೆ ಅಂದರೆ ತೆಂಗಿನಕಾಯಿಗಿಂತ ದೊಡ್ಡದಾಗಿದೆ. ಅದರ ಇನ್ನೊಂದು ವಿಶೇಷ ಏನಂತಂದರೆ ಎಣ್ಣೆ ಅಗರು ಇವಾಗಲೂ ಆಚೆ ಬರ್ತದೆ. ಎಣ್ಣೆ ಅಗರು ಅಡಿಕೆ ಗೋಟು ಅಷ್ಟು ಬೆಳೀತಲೇ ಇದೆ, ಇನ್ನೂ ಬೆಳೀತಾ ಇದೆ. ಅದೊಂದು ದೇವ್ರ ಪವಾಡ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಅಲ್ಲಿ ಬಂದು ಅರ್ಸ್ಕೋತಾರೆ. ಸಾಕಷ್ಟು ಜನಕ್ಕೆ ಅವ್ರು ಅಂದ್ಕೊಂಡಿದ್ದು ಆಗಿದೆ. ಅದೇ ಇವತ್ತು ವಾರ್ಷಿಕೋತ್ಸವ, ಅದರಲ್ಲಿ ಹೈಲೈಟೇ ಅದಾಗಿದೆ. ಅದು ನಮ್ಮ ಮದುವೆನಲ್ಲಿ ಎಷ್ಟಪ್ಪ ಆಯಿತು ನೋಡಿ ಹೇಳಿ. ಮದುವೆಯಲ್ಲಿ 30 ವರ್ಷ. ಅಷ್ಟೊಂದೇನು ಡಿಫ್ರೆನ್ಸ್ ನಾನು ಅಬ್ಸರ್ವ್ ಮಾಡೋಕ್ಕೆ ಹೋಗಿಲ್ಲ. ನಾವು ಅವಾಗ ಹೋಗಿ ನೋಡ್ತಾ ಇರ್ತೀವಲ್ಲ, ನಮ್ಗೆ ಅದು ಡಿಫ್ರೆನ್ಸ್ ಕಾಣಿಸಲ್ಲ. ಏನೋ ಒಂದು 4-5 ವರ್ಷ ಹೋಗ್ದಲೇ ಹೋದಾಗ ಅದು ಸ್ವಲ್ಪ ಡಿಫ್ರೆನ್ಸ್ ಕಾಣಿಸುತ್ತೆ. ನಾವು 6 ತಿಂಗಳು 3 ತಿಂಗಳು ಹೋದಾಗ ದಪ್ಪ ಅಥವಾ ಸಣ್ಣ ಅಂತ ಗೊತ್ತಾಗಲ್ಲ ನಮಗೆ. ಅಮ್ಮನಿಗಂತೂ ತುಂಬ ಡಿಫ್ರೆನ್ಸ್ ಇದೆಯಲ್ಲ. ಮೂಸಂಬಿ ಸೈಜ್ಗೂ, ತೆಂಗಿನಕಾಯಿ ಸೈಜ್ಗೂ, ಕುಂಬಳಕಾಯಿ ಸೈಜ್ಗೂ ವ್ಯತ್ಯಾಸ. ಹಂಗಾಗಿ ಬೆಳ್ಕೊಂಡಿದೆ. ಸಾಕಷ್ಟು ಜನಕ್ಕೆ ಹರಿಸ್ಕೊಂಡಿದ್ದೆಲ್ಲ ಆಗಿದೆ. ಕೇಳಿಸ್ಕೊಂಡ್ರ ವೀಕ್ಷಕರೇ? ಜಟಲಿಂಗೇಶ್ವರ ಸ್ವಾಮಿ ನಮ್ಮ ಮನೆ ದೇವ್ರ ಜಟಲಿಂಗೇಶ್ವರ ಸ್ವಾಮಿ. ತುಂಬ ರಶ್ ಇತ್ತು, ಕ್ಲಿಯರಾಗಿ ತೋರ್ಸೋಕ್ಕಾಗಿಲ್ಲ. ಇನ್ನು ಮಕ್ಕಳು ಬಂದಿಲ್ಲ, ಮಧ್ಯ ಹೋಗ್ತೀವಿ, ಅವಾಗ ನಾನು ಕ್ಲಿಯರಾಗಿ ತೋರಿಸ್ತೀನಿ ದೇವ್ರದ್ದೆಲ್ಲ. ಅದು ಪವಾಡ ಎಲ್ಲ ಅಲ್ಲಿಯವ್ರ ಹತ್ರನೇ ಮಾತಾಡಿಸಿ ಕೇಳೋಣ. ಚೆನ್ನಾಗಿರುತ್ತೆ. ಇವತ್ತು ತುಂಬ ರಶ್ ಇತ್ತು. ಆಗಲಿ ವೀಕ್ಷಕರೇ, ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.